EVM ವರ್ಸಸ್ ಬ್ಯಾಲೆಟ್. ಎಸ್ ಸರ್, ರಾಜೇಂದ್ರ ಸರ್. ಇಲ್ಲ, ಈಗ ರಾಜ್ಯ ಚುನಾವಣಾ ಆಯೋಗ ತೀರ್ಮಾನ ತಗೊಂಡಿದೆ. ರಾಜ್ಯ ಚುನಾವಣಾ ಆಯೋಗ ತಗೊಂಡಿರ್ತಕ್ಕಂಥ ತೀರ್ಮಾನ ಅದೇನು ಸಂವಿಧಾನವೂ ಅಲ್ಲ, ಅದು ಕಾನೂನುಬದ್ಧವಾಗಿ ಇದೆ, ಮತಪತ್ರದಲ್ಲಿ ಮಾಡಬೇಕು ಅಂತಕ್ಕಂಥದ್ದು. ಆದರೆ ಆಗಲೇ ಈಗ ಪ್ರದೀಪ್ ಅವರು ಹೇಳಿದಾಗೆ ಒಂದು ಅಡ್ವೈಸರಿ ಅಂತಕ್ಕಂಥದ್ದು ಏನಿದೆ, ರಾಜ್ಯ ಸರ್ಕಾರ ಒಂದು ರೀತಿಯಾದಂಥ ಒಂದು ಸಲಹೆ ಅಥವಾ ಒಂದು ಸೂಚನೆ ಕೊಡಬಹುದು, ಸಜೆಷನ್ ರಾದರ್. ಎಲೆಕ್ಷನ್ ಕಮಿಷನ್ ಈಸ್ ನಾಟ್ ಓನ್ಲಿ ಎನ್ ಇಂಡಿಪೆಂಡೆಂಟ್ ಬಾಡಿ, ಇಟ್ ಈಸ್ ಎ ಕ್ವಾಸಿ ಜುಡಿಷಿಯಲ್ ಬಾಡಿ. ಅರೆನ್ಯಾಯಿಕವಾದಂತಹ ಎಲೆಕ್ಷನ್ ಕಮಿಷನರ್ಗೆ ಎಸ್ ಅನ್ ಎನಾರ್ಮಸ್ ಪವರ್ಸ್ ಅಂಡರ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಪೀಪಲ್ಸ್ ರೆಪ್ರೆಸೆಂಟೇಷನ್ ಆ್ಯಕ್ಟ್ ಪ್ರಕಾರ, ಚುನಾವಣೆಗಳು ಇದ್ರ ಪ್ರಕಾರ ಅವರಿಗೆ ಭಾಳ ಪವರ್ಸ್ ಇದೆ. ಸೊ ಹೀಗಾಗಿ ಅದು ದಟ್ ಈಸ್ ದಿ ಪ್ರಿರಾಗೆಸಿ ಆಫ್ ದಿ ಎಲೆಕ್ಷನ್ ಕಮಿಷನ್. ಅದು ಅವರ ವಿವೇಚನೆ ಮತ್ತು ಅವರ ತೀರ್ಮಾನ ತಗೊಂಡಿದ್ದಾರೆ. ಪ್ರಶ್ನೆ ಅದಲ್ಲ. ಈಗ ಮತಪತ್ರ, ಬ್ಯಾಲೆಟ್ ಪೇಪರು ಯಾಕೆ ಯೂಸ್ ಮಾಡಬೇಕು, EVM ಯಾಕೆ ಬೇಡ ಅಂತಕ್ಕಂಥದ್ದು ಈಗ ಇಲ್ಲಿ ಪ್ರಶ್ನೆ ಇರತಕ್ಕಂಥದ್ದು, ಸಬ್ಜೆಕ್ಟ್ ಮ್ಯಾಟರ್. ಮತಪತ್ರ ಅಂತಕ್ಕಂಥದ್ದು ಈಗ ಕಾಸ್ಟ್ ಆಫ್ ಪ್ರಿಂಟಿಂಗು, ಕಾಗದ, ಮತ್ತು ಅದ್ರ ತಗಲ್ತಕ್ಕಂಥ ವೆಚ್ಚ, ಮತ್ತು ಅದರ ನಿರ್ವಹಣೆ, ಇವೆಲ್ಲವೂ ಕೂಡ ತುಂಬ ಕಂಬರ್ಸಮ್, ತುಂಬ ಬಹಳ ಇದಾಗಿದೆ, ಸಂಕೀರ್ಣವಾಗಿದೆ ಅವೆಲ್ಲ. ಇದು ಸರ್ಕಾರದ ಮೇಲೆ ವೆಚ್ಚ ಬೀಳುತ್ತೆ. ಇದರೆಲ್ಲ ವೆಚ್ಚ ಯಾರು ಭರಿಸ್ಬೇಕೀಗ? ಸರ್ಕಾರ ಭರಿಸಬೇಕು. ಹೀಗಾಗಿ ಇದರ ಜವಾಬ್ದಾರಿ, ಅಕೌಂಟಬಿಲಿಟಿ, ಖರ್ಚುಗಳು ವಗೈರೆ ಎಲ್ಲ ಸರ್ಕಾರದ್ದೇ. ಹೀಗಾಗಿ ಅವರು, ನೀವು ಗಮನಿಸಿ, ರಾಜ್ಯ ಸರ್ಕಾರ ಸುಮಾರು ಒಂದು 2-3 ತಿಂಗಳ ಹಿಂದೆನೇ ಹೇಳಿತ್ತು, ಇಲ್ಲ ನಾವು ಬ್ಯಾಲೆಟ್ ಪೇಪರ್ಗೆ ನಾವು ಹೋಗ್ತೇವೆ ಚುನಾವಣೆಗಳಿಗೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಅಂತ ಹೇಳ್ಬಿಟ್ಟು ಅದು ಕ್ಯಾಬಿನೆಟಲ್ಲಿ ಕೂಡ ಚರ್ಚೆ ಆಗಿತ್ತು, ಆಗಿಲ್ಲ ಅನ್ನೋದಲ್ಲ. ಎಸ್, ಆದರೆ ಇಲ್ಲಿ ಚುನಾವಣಾ ಆಯೋಗ ಸ್ಪಷ್ಟವಾಗಿ ಹೇಳ್ತಾ ಇದೆ, ಈಗ ಬೇರೆ ದೇಶಗಳಲ್ಲಿ, ಅಮೆರಿಕ ಮತ್ತು ಇತ್ಯಾದಿ ದೇಶಗಳಲ್ಲೆಲ್ಲ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾ ಇದ್ದಾರೆ, ತಪ್ಪೇನಿದೆ ಅಂತ ಅವ್ರನ್ನ ಡಿಪೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಆಫ್ಕೋರ್ಸ್ ನಾವು ಅದನ್ನು ಕ್ವಶನ್ ಮಾಡ್ತಾ ಇಲ್ಲ, ನಿಜ. ಆದರೆ ಈಗ ಫಸ್ಟು ನಿಮಗೆ ಈ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಬಗ್ಗೆ ಪ್ರಪ್ರಥಮವಾಗಿ ಯಾರು ಅಬ್ಜೆಕ್ಷನ್ಸ್ ಎತ್ತಿದ್ದು ಅಂತ ನಾನು ಮೊದಲೇ ಹೇಳ್ತೇನೆ. 1999ರಲ್ಲಿ 2005ರಲ್ಲಿ ಲೋಕಸಭಾ ಚುನಾವಣೆಯಾದಾಗ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಿಂದ ಗೆದ್ದು ಬಂದಂತಹ CK ಜಾಫರ್ ಶರೀಫ್ ವಿರುದ್ಧ ನಿಂತಹ BJP ಅಭ್ಯರ್ಥಿಯಾದಂತಹ ಪ್ರಮೀಳಾ ನೇಸರ್ಗಿ ಅವರು ಒಂದು ಎಲೆಕ್ಷನ್ ಪಿಟಿಷನ್ ಹಾಕ್ತಾರೆ ಕರ್ನಾಟಕ ಹೈಕೋರ್ಟಲ್ಲಿ. ದಟ್ ವಾಸ್ ದಿ ಫಸ್ಟ್ ರೇಟಿಂಗ್ ಪಿಟಿಷನ್. ಆಗಲೇ EVMs ಬಳಸಿದಂಥ ಮೊಟ್ಟ ಮೊದಲ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ. ಆಗ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಈ ಮಿಷಿನ್ಸ್ ಏನು ಸಪ್ಲೈ ಮಾಡಿತ್ತು, ಅವ ಪ್ರಕಾರ ಏನಾಗುತ್ತೆ, ಅವರು ಬಳಸಿರತಕ್ಕಂಥ ತಂತ್ರಜ್ಞಾನ ಇರಬಹುದು, ಉಪಕರಣಗಳಿರಬಹುದು, ಎಲ್ಲೂ ಕೂಡ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸಲ್ಲಿ ದೋಷ ಇದೆ ಅಂತ ಪ್ರೂವ್ ಮಾಡಲಿಕ್ಕೆ ಆಗಲ್ಲ. ಸೊ ಹೀಗಾಗಿ ಈ ಚರ್ಚೆ ಇವತ್ತು ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ರೆ, ದೇಶದಲ್ಲಿ ದೊಡ್ಡ ಕೂಗಿದೆ, ದೇಶದಲ್ಲಿ ದೊಡ್ಡ ಆರೋಪ ಇದೆ, ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸಲ್ಲಿ ಈ ರೀತಿಯಾದಂಥ ಒಂದು ಯಾರೂ ಕೂಡ ಇದುವರೆಗೆ ಸುಪ್ರೀಂ ಕೋರ್ಟ್ ಹ್ಯಾಸ್ ನಾಟ್ ಕನ್ವಿನ್ಸ್ಡ್ ಆನ್ ದಿಸ್ ಫ್ಯಾಕ್ಟ್. ಸುಪ್ರೀಂ ಕೋರ್ಟ್ ಅದ್ರ ಬಗ್ಗೆ ಇದಕ್ಕೆ ಬರಲೇ ಇಲ್ಲ ಅಂತಕ್ಕಂಥ, ತೋರಿಸ್ರಿ ಆಗಿದ್ರೆ ದೋಷ ಎಲ್ಲಿದೆ ಅಂತಕ್ಕಂಥದ್ದು ನಮ್ಮ ಮುಂದೆ ಇಡಿ ಅಂತ ಹೇಳಿದ್ರೆ, ನೋ ಪಾರ್ಟಿ ಹ್ಯಾಸ್ ಪ್ರೆಸೆಂಟೆಡ್ ದ ಡಿಫೆಕ್ಟ್ಸ್ ವಿಚ್ ಆರ್ ಎಂಬೆಡೆಡ್ ಇನ್ ದಿ ಎಲೆಕ್ಟ್ರಾನಿಕ್ ವೋಟಿಂಗ್ ಟ್ಯಾಂಪರ್ಡ್. ಹೀಗಾಗಿ ಇವತ್ತು ಏನಾಗಿದೆ, ನಾವು ಟೆಕ್ನಾಲಜಿಕಲ್ ಆಗಿ ಯಾವುದೋ ಒಂದು ದೇಶದಲ್ಲಿ ಬಳಸ್ತಾರೆ ಅಂತಲ್ಲ, ನಮ್ಮ ದೇಶದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥವ್ರಿಂದ ನಾವು ಬಳಸ್ಬೋದು. ಆದರೆ ಇಲ್ಲಿ ಈಗ ಈ ಬ್ಯಾಲೆಟ್ ಅಂತಕ್ಕಂಥ ಒಂದು ವ್ಯವಸ್ಥೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಇದು ಒಂದು ಸಜೆಷನ್, ಏನು ಸರ್ಕಾರ ಕೊಟ್ಟಿರ್ತಕ್ಕಂಥ ಸಜೆಷನ್ನು ಚುನಾವಣಾ ಆಯೋಗ ತಗೊಂಡಿದೆ. ಈಗ ಬ್ಯಾಲೆಟ್ ಪೇಪರ್ಗೆ ಅವ್ರು ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ, ನೆರಳಿನಲ್ಲಿ ಒಣಗಿಸಿ, ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಇದು ಹೇಗೆ ಇದನ್ನು ಆಪರೇಟ್ ಆಗುತ್ತೆ? ಈ ಹಿಂದೆ ಸಂಗ್ರೇಶ್ ಅವರು ಒಂದು ಮಾತು ಹೇಳಿದ್ರು, ತಾವು ಈ ಹಿಂದೆ ಪ್ರಮೀಳಾ ನೇಸರ್ಗಿ ಅವರು ಖುದ್ದು ಒಬ್ಬ ವಕೀಲರಾಗಿ ಅಬ್ಜೆಕ್ಷನ್ ಫಸ್ಟ್ ರೇಸ್ ಮಾಡಿದ್ದು ಅಂತ ಸಂಗ್ರೇಶ್ ಅವರು ಇತ್ತೀಚೆಗೆ ಒಂದು ಕಮೆಂಟ್ ಮಾಡಿದ್ರು. EVM ಮಷಿನ್ಗಳು 15 ವರ್ಷ ಹಳೆಯದಾಗ್ಬಿಟ್ಟಿದ್ದಾವೆ, ಹೀಗಾಗಿ ನಾವು ಡಿಸ್ಪೋಸ್ ಮಾಡಬೇಕು, ಅದಕ್ಕೋಸ್ಕರ BLಗೆ ನಾವೊಂದು ಸಂಸ್ಥೆಗೆ ಬರೆಯೋರಿದ್ದೀವಿ. ಯಾಕೆ ಅಂತಂದರೆ ಇದು ಡಿಸ್ಪೋಸಲ್ ಮಾಡಿದಂತಹ ಮತ್ತೆ ಮಷಿನ್ಗಳಿಗೆ ಪ್ಯಾರಲಲ್ ಆಗಿ ಹೊಸ ಮಷಿನ್ಗಳು, ಹಣ, ಇದೆಲ್ಲದರ ಬಗ್ಗೆನೂ ಕೂಡ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿದೆ ಅಂತ. ಸೊ ಅದ್ರ ಗೋಜಿಗೆ ಹೋಗೋದು ಬೇಡ ಅಂತ ಪಾಪ ಬ್ಯಾಲೆಟ್ ಪೇಪರ್ಗೆ ಹೋಗಿದ್ದಾರೆ. ಮೇ ಬಿ ಯಾಕೆಂತ ಹೇಳಿದ್ರೆ, ಈಗ ಮಿಷಿನ್ಸ್ ಹಳೇದಾಗಿದೆ,
ಸಾಫ್ಟ್ವೇರ್ಗಳು ಚೇಂಜ್ ಆಗ್ತಾ ಇದೆಯಲ್ಲ. ಇವತ್ತು ನಾವು ಕೂಡ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ದಿ ಹೈಯೆಸ್ಟ್ ರೆವಲ್ಯೂಷನ್ ಆಗಿರ್ತಕ್ಕಂಥ ಒಂದು ಸಫಿಸ್ಟಿಕೇಟೆಡ್ ಅಡ್ವಾನ್ಸ್ಡ್ ಸ್ಟುಡಿಯೋನಲ್ಲಿ ನಾವು ಕೂತಿದ್ದೀವಿ. ಇವತ್ತು ನಾವು ಕೂಡ ಅಪ್ಡೇಟ್ ಆಗಬೇಕಾಗುತ್ತೆ ಇವತ್ತು. ಹಾಗಾಗಿ 15 ವರ್ಷಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಸ್ ಔಟ್ಡೇಟೆಡ್ ಆಗಿದೆ. ಅದಕ್ಕೆ ಹೊಸ ಸಾಫ್ಟ್ವೇರ್ ಬೇಕು, ಸಾಫ್ಟ್ವೇರ್ ಬಳಕೆ ಆಗಬೇಕು, ಆ ಸಾಫ್ಟ್ವೇರಿನ ಮತ್ತೆ ಪರಿಣಿತಿ ಬೇಕು. ಇವೆಲ್ಲ ಬಹಳ ಡಿಫಿಕಲ್ಟೀಸ್ ಇದೆ, ಪ್ರಾಕ್ಟಿಕಾಲಿಟೀಸ್ ಇದೆ. ಹಾಗಾಗಿ ನೀವು ಹೇಳಿದಾಗೆ ಪ್ರಾಯಶಃ ಇಷ್ಟೆಲ್ಲ ನಾವು ರಿಸ್ಕ್ ತಗೊಳ್ಳೋ ಬದಲು ನಾವು ಬ್ಯಾಲೆಟ್ಗೆ ಹೋಗೋಣ ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದೆ. ಎಸ್, ದಿಲೀಪ್ ಅವರೇ ಯಾಕೆ ಕರ್ನಾಟಕದಿಂದಲೇ ಎಲ್ಲ ಆರಂಭ ಆಗ್ತಾ ಇದೆ? ಹೊಸ ಹೊಸ ಪ್ರಯೋಗಗಳು ಕರ್ನಾಟಕದಲ್ಲಿ ಯಾಕೆ ಆಗ್ತಾ ಇದೆ? ಮತಚೋರಿ ಬಗ್ಗೆ ಅಲ್ಲಿ ದೆಹಲಿಯಲ್ಲಿ ಕೂತು ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಬಗ್ಗೆ, ಮಹದೇವಪುರದ ಬಗ್ಗೆ ಮಾತಾಡ್ತಾರೆ. ಇನ್ನೊಂದು ಯಾವುದು, ಮತ್ತೊಂದು, ಎಲ್ಲವೂ ಕರ್ನಾಟಕದಿಂದಲೇ ಯಾಕೆ? ಅಲ್ಲ, ನಮಗೆ ಎಲ್ಲೋ ರಾಹುಲ್ ಗಾಂಧಿ ಅವ್ರ ಕಣ್ಣಿಗೆ ನಾವೆಲ್ಲ ಹುಲ್ಲು ತರ ಕಾಣಿಸ್ತಾ ಇದೀವ ಕರ್ನಾಟಕದವರು ಅಂತಕ್ಕಂಥದ್ದು ಹುಲ್ಲು ಅಂದ್ರೆ ಗುಬೇನಾ? ಆ ತರ ಕಾಣಿಸ್ತಾ ಇದೀವ ಅಂತ ಅನ್ಸುತ್ತೆ. ಯಾಕೆಂತಂದ್ರೆ ಈಗ ಮತಚೋರಿ ಅಂತ ಅಂದ್ರು, ಮತಚೋರಿ ವಿಚಾರದಲ್ಲಿ ಏನೇನಾಯ್ತು ಅಂತೇಳಿ ನೀವೆಲ್ಲರೂ ಗಮನಿಸಿದಿರಿ. ಅಫಿಡೇವಿಟ್ ಸಲ್ಲಿಸಿ ಅಂದ್ರು, ಸಲ್ಲಿಸಲಿಲ್ಲ, ವಾಪಸ್ ಹೋದ್ರು. ಅದಾದ್ಮೇಲೆ SIR ಬಗ್ಗೆ ಬಂದ್ರು, SIR ವಿಚಾರದಲ್ಲಿ ಏನೇನಾಯ್ತು ಅಂತೇಳಿ ನೀವು ಗಮನಿಸಿದಿರಿ. ಸೊ ಈಗ EVM ಹೋಗಿದ್ದಾರೆ. ಮೇಡಮ್, ಇವ್ರಿಗೆ ನಾನು ಕ್ಲಿಯರ್ ಆಗಿ ಹೇಳಲು ಇಷ್ಟಪಡ್ತೀನಿ. EVM 3 ಪಾರ್ಟ್ ಬರುತ್ತೆ: ಬ್ಯಾಲೆಟ್ ಪೇಪರ್ ಯೂನಿಟ್, ಕಂಟ್ರೋಲ್ ಯೂನಿಟ್, VVPAT. 3 ಯೂನಿಟ್ ಬರುತ್ತೆ. 3 ಯೂನಿಟಲ್ಲೂ ಸಹ ಬ್ಲೂಟೂತ್ ಕನೆಕ್ಷನ್ ಇಲ್ಲ, ವೈಫೈ ಕನೆಕ್ಷನ್ ಇಲ್ಲ, ಇಂಟರ್ನೆಟ್ ಕನೆಕ್ಷನ್ ಇಲ್ಲ. ಸೊ ಹೆಂಗೆ ಹ್ಯಾಕ್ ಮಾಡೋಕ್ಕಾಗುತ್ತೆ? ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯನಾ ಅಂತಕ್ಕಂಥದ್ದು ಚರ್ಚೆ ನಡಿಬೇಕಾಗುತ್ತೆ. ಈಗ ನಾವು ಹ್ಯಾಕ್ ಮಾಡಬೇಕು ಒಂದು ಮೊಬೈಲ್ನ ಅಂತಂದ್ರೆ ಅದಕ್ಕೆ ಇಂಟರ್ನೆಟ್ ಕನೆಕ್ಷನ್ ಇರಬೇಕು, ಇಲ್ಲ ಬ್ಲೂಟೂತ್ ಇರಬೇಕು, ಇಲ್ಲ ವೈಫೈ ಇರಬೇಕು. ಓನ್ಲಿ ಕಂಟ್ರೋಲ್ ಯೂನಿಟ್ ಅಷ್ಟೇ, ಅದು ಕಂಟ್ರೋಲ್ ಯೂನಿಟ್ ಮಾತ್ರ ಇರ್ತದೆ. ಸೊ ಪದೇ ಇವರು EVM ಮೇಲೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಇವರ ಒಂದು ನಾಯಕರುಗಳಲ್ಲೇ ಇದ್ರ ಬಗ್ಗೆ ಒಮ್ಮತವಾದ ಅಭಿಪ್ರಾಯ ಇಲ್ಲ. ಇವರ P. ಚಿದಂಬರಂ 2024 ಚುನಾವಣೆ, ಮಹಾರಾಷ್ಟ್ರ ಚುನಾವಣೆ ಆದ್ಮೇಲೆ ಹೇಳ್ತಾರೆ, ನಮಗೆ EVM ಬಗ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ ಅಂತ ಹೇಳ್ತಾರೆ. ಇವರ ಚಿದಂಬರಂ ಅವ್ರ ಮಗ ಕಾರ್ತಿ ಚಿದಂಬರಂ ಸಹ ಇದ್ರ ಪರ ಮಾತನಾಡ್ತಾರೆ. ವೀರಪ್ಪ ಮೊಯ್ಲಿ ಅವರು 2017ರಲ್ಲಿ ಇದ್ರ ಪರ ಬ್ಯಾಟಿಂಗ್ ಆಡ್ತಾರೆ. ರಮೇಶ್ ಕುಮಾರ್ ಅವರು ಮಾತಾಡಿದ್ದಾರೆ. ಸೊ ಇವರಲ್ಲೇ ಒಮ್ಮತವಾದ ಡಿಸಿಷನ್ ಇಲ್ಲ. ಯಾವಾಗ್ಲೂ ಸಹ ಸುಳ್ಳನ್ನ ತೆಗೆದುಕೊಂಡ್ಬಂದು ಇದ್ರ ಮೇಲೆ ಹೇಳ್ತಕ್ಕಂಥದ್ದು. ಕರ್ನಾಟಕಕ್ಕೆ ಬನ್ನಿ, ನೀವು ಯಾಕೆ ಕರ್ನಾಟಕದಿಂದ ಆರಂಭ ಆಗುತ್ತೆ ಅಂತ ಅದನ್ನ ನಾನು ಹೇಳ್ತಾ ಇರೋದು. ಕರ್ನಾಟಕದಲ್ಲಿ ನಮ್ಮನ್ನ ಎಲ್ಲೋ ಒಂದು ಕಡೆ ಬಂದು ಇಲ್ಲಿ ಸುಳ್ಳನ್ನ ತುಂಬ್ಲಿಕ್ಕೆ ಬರ್ತಾರೆ. ಕರ್ನಾಟಕ ಜನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಡ್ತಾರೋ ಅಂತ ಹೇಳಿ. ಸೊ ಎಲ್ಲೋ ಒಂದ್ ಕಡೆ ಅವಾಗ ಇವ್ರ ಬಣ್ಣ ಬಯಲಾಗುತ್ತೆ. ಸೊ ಈಗ ಇವೆಲ್ಲ ನಾನು ಹೇಳಿದೆ ಯಾವಾಗ ಏನೇನ್ ಮಾಡ್ಕೊಂಡು ಹೋದ್ರು ಇವರು ಅಂತ ಹೇಳಿ. ಸೊ ಇದೇ PCM 40% ಮತ್ತೆ PSI ಹಗರಣ ಅಂತ ಹೇಳಿದ್ರು, ಇದನ್ನೇ ಸುಳ್ಳು ಹೇಳಿದ್ರು, ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡಕ್ ಹೋದ್ರು. ಇದು